ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ಸಿಂಪಲಾಗಿ ಬೇಳೆ ರಸ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನೊಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಹಾಗೆ 2 ಟಮಾಟ ಸ್ವಲ್ಪ ನೀರು ಹಾಕಿ ಇದನ್ನು ಕೂಗಿಸ್ಕೊತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇದನ್ನು. ಹಾಗೆ ಇಲ್ಲೊಂದು ಕುಟಾಣಿ ತೊಗೊಂಡು ಅದಕ್ಕೆ 1 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನಿಲ್ಲಿ ಕುಟ್ಕೊತಾ ಇದ್ದೀನಿ. ನೋಡಿ, ಇದನ್ನು ಈ ಥರ ತರ್ತರಿಯಾಗಿ ಕುಟ್ಕೊಬೇಕು. ಕುಕ್ಕರ್ ವಿಷಲ್ ಬಿಟ್ಟ ಆಮೇಲೆ ನಾವು ಕುಕ್ಕರ್ ಓಪನ್ ಮಾಡಿಕೊಂಡು ಹಾಗೆ 2 ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಎತ್ಕೊಬೇಕು. ಅದನ್ನು ತೊಗೊಂಡು ನಾವು ಈ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ನಾನು ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈ ರಸ ತುಂಬ ಸುಲಭವಾಗುತ್ತೆ. ಹಾಗೆ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗೂ ಇರುತ್ತೆ, ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ನೀವು. ನಾವು ಬೇಳೆ ಬೇಯಿಸ್ಕೊಂಡಿರೋದು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಬೇಳೆನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆ ಮಾಡೋಕ್ಕೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ, ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ನಜ್ಜಿರೋದು ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಸ್ವಲ್ಪ ಹಿಂಗು ಆಮೇಲೆ ನಾವೇನು ಕುಟ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಸಹ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಹುರಿದಾದ್ಮೇಲೆ ನಾವು ಟೊಮೊಟೊ ಸ್ಮ್ಯಾಶ್ ಮಾಡಿರೋದು ಹಾಕ್ಕೊಂಡು ಸ್ವಲ್ಪ ಹುರ್ಕೊಬೇಕು. ಆಮೇಲೆ ನಾವೇನು ಸ್ಮ್ಯಾಶ್ ಮಾಡಿರ್ತೀವಲ್ಲ ಬೇಳೆ, ಆ ಬೇಳೆ ಸಹ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಬೇಕು. ಅದಕ್ಕೆ ರಸಕ್ಕೆ ಹಿಂಗೆ ಹಾಕೋದ್ರಿಂದ ನಮ್ಮ ಡೈಜೆಷನ್ಗೆ ಒಳ್ಳೆಯದಾಗುತ್ತೆ. ಸೊ ಅದಕ್ಕೆ ಹಾಕ್ಕೊಬೇಕು. ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಸೇರಿಸೋದ್ರಿಂದ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಮಗೆ ಯಾವುದೇ ರೀತಿ ಕೋಲ್ಡ್ ಎಲ್ಲ ಆಗೋಲ್ಲ. ನೋಡಿ, ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅಡುಗೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ಬೆನಿಫಿಟ್ ತುಂಬಾ ಇದೆ. ಈ ರಸನ ನಾವು ಒಂದು ಕುದಿಸ್ಕೊಂಡ್ರೆ ಸಾಕು. ಈಗ ಒಂದು ಕುದಿಸೋದ್ರಿಂದ ಟೇಸ್ಟೇ ಬೇರೆ ಥರ ಇರುತ್ತೆ. ಹಾಗೆ ಜಾಸ್ತಿ ನಾವು ಕುದಿಸೋದ್ರಿಂದ ಅಷ್ಟು ಟೇಸ್ಟು ಬರಲ್ಲ. ಹಸಿಯಾಗಿ ಆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ ಖಾರ ಎಲ್ಲ ಘಾಟ ಆಗಾಗೇ ಇರುತ್ತೆ. ನೋಡಿ, ಬೇಳೆ ರಸ ರೆಡಿಯಾಗಿದೆ.